ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ಚರಿತ್ತಿನ ಮುಂಡನ್ ಸೆಲೆಬ್ರೇಷನ್ ಎಲ್ಲ ಹೇಗಾಯಿತು ಅಂತ ನೋಡಿದ್ದೀರಾ. ತುಂಬಾ ಖುಷಿ ಪಟ್ಟಿದ್ದೀರಾ. ನನಗಂತೂ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಸೊ ಆ ಫಂಕ್ಷನ್ ಆದಮೇಲೆ ಯಾವಾಗ ಬೇಕಾದರೂ ಬೋಡ ಮಾಡಿಸ್ಬೋದು ಅಂತ ಹೇಳಿದರು. ಸೊ ನಾವು ಫ್ರೀಯಾಗಿ ಯಾರು ಇಲ್ದಿದ್ದಾಗ ಪೀಸ್ಫುಲ್ಲಾಗಿ ಹೋಗಿ ಮಾಡಿಸ್ಕೊಂಡು ಬರೋಣ. ತುಂಬ ಜನ ಇದ್ದಾಗೆಲ್ಲ ಬೋಡ ಮಾಡಿಸಿದ್ರೆ ತುಂಬ ಅಳ್ತಾನೆ ಅಂತ ಆರಾಮಾಗಿ ಬೋಡ ಮಾಡಿಸ್ತಿದ್ದೀವಿ. ಸೊ ಶೇವ್ ಮಾಡೋರು ಬಂದಿದ್ದಾರೆ, ಎಷ್ಟು ನೀಟಾಗಿ ಮಾಡಿಸ್ಕೊತಾನೆ, ಒಂಚೂರು ಅಳ್ಳಿಲ್ಲ. ಚರಿತ್ಗೆ ಹಾಡಂದರೆ ತುಂಬ ಇಷ್ಟ. ನಾವು ಹಾಡಿದ್ರು ಅಷ್ಟೇ, ಮೊಬೈಲಲ್ಲಿ ಹಾಡು ಹಾಕಿದ್ರು ಅಷ್ಟೇ, ಟಿ ವಿಯಲ್ಲಿ ಹಾಡು ಬರ್ತಿದ್ರು ಅಷ್ಟೇ, ಹಾಡಲ್ಲಿ ಮುಳುಗೋಗ್ಬಿಡ್ತಾನೆ, ಅಷ್ಟಿಷ್ಟ. ಸೊ ಅವನಿಗೆ ಹಾಡು ತೋರಿಸ್ತಾ ಶೇವ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಒಂಚೂರು ಮೂವ್ ಆಗ್ತಾಯಿಲ್ಲ, ಆರಾಮಾಗಿ ಮಾಡಿಸ್ಕೊತಾ ಇದ್ದಾನೆ. ಬೋರ್ಡ್ ಆದಮೇಲೆ ನಮ್ಮ ಚರಿತ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾನೆ. ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಈಗ ನಾವು ವಾಪಸ್ ಊರಿಂದ ಮನೆಗೆ ಬಂದಿದ್ದೀವಿ. ಫಂಕ್ಷನ್ ಎಲ್ಲ ಮುಗಿಸಿದ್ದಾದಮೇಲೆ ನಾವು ಊರಲ್ಲಿ ಪೂಜೆ ಮಾಡಿಸಿದ್ರಿಂದ ಮನೆಯಲ್ಲಿ ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ. ಸೊ ಅದೇ ದಸರಾ ಪೂಜೆ, ಅದೇ ದೇವಿ ಪೂಜೆನ ನಾವು ಮನೆಯಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಈಗ ಮಾವ ಪೂಜೆ ಮಾಡ್ತಿರೋದನ್ನು ನೀವು ನೋಡ್ತಾ ಇರ್ಬೋದು. ಸೊ ದೇವಿ ಪೂಜೆ ಜೊತೆ ಹಿರಿಯರ ಪೂಜೆ ಅಂದರೆ ನಮ್ಮ ಅಜ್ಜಿ ತಾತ ಮತ್ತು ಕಾರ್ತಿಕವ್ರ ಅಜ್ಜಿ ತಾತಂದು ಕೂಡ ಪೂಜೆ ಆಯಿತು. ಸೊ ನೆಕ್ಸ್ಟ್ ಡೇ ಹೊರಡೋಣ ಅಂತ ನಾವು ಪ್ಯಾಕಿಂಗ್ ಕೂಡ ಎಲ್ಲ ಮಾಡಿಟ್ಟಿದ್ದೀವಿ. ಕಾರ್ತಿಕ್ದು, ನಂದು, ಪಾಪುದು ಕೂಡ ಪ್ಯಾಕ್ ಮಾಡ್ತಾಯಿದ್ದೀವಿ. ಬಟ್ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ. ಪ್ಯಾಕಿಂಗ್ ಮಾಡ್ತಾ ನಂದು ಸೊಂಟ ಉಣುಕ್ಬಿಡ್ತು. ತುಂಬ ಅಂದರೆ ತುಂಬ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಸೊ ರೆಸ್ಟ್ ತೊಗೊಂಡ್ರೆ ಅದು ಕಡಿಮೆ ಆಗುತ್ತೆ, ಮತ್ತೆ ಟ್ರಾವೆಲ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ನಾನು ಹೋಗೋದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಕಾರ್ತಿಕ್ ಮಾತ್ರ ಹೋಗೋದು ಅಂತ ಆಯಿತು. ಸೊ ಕಾರ್ನ ಇಲ್ಲೇ ಬಿಟ್ಟು ಅವರೊಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. 1 ವೀಕ್ ನಾನು ರೆಸ್ಟ್ ತೊಗೊಂಡ್ಮೇಲೆ ಬಂದು ಕರ್ಕೊಂಡು ಹೋಗ್ತಾರೆ.
ಸೊ ನನ್ನನ್ನು ಪಾಪುನು ಬಿಟ್ಟು ಕಾರ್ತಿಕ್ ತಮಿಳ್ನಾಡಿಗೆ ಹೋಗ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಎಲ್ಲ ಬ್ಯಾಗಲ್ಲಿ ಕೀಸು, ಮೊಬೈಲು, ಚಾರ್ಜರ್ ಎಲ್ಲ ಇದೆ ಅಂತ ಚೆಕ್ ಮಾಡಿಕೊಂಡು ಮಾವ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಬಸ್ ಹತ್ತಿ ಬರೋಕ್ಕೆ ಹೋಗ್ತಾ ಇದ್ದಾರೆ. ವಾಪಸ್ ಬಂದು ನೋಡ್ಬೋದು ನೀವು ಅತ್ತೆ ಮತ್ತು ಪಾಪು ಆಟಾಡ್ತಿರೋದನ್ನು, ಹಾಗೆಯೇ ತುಂಬ ಮೊಮೆಂಟ್ಸ್ನ ನೋಡ್ಬೋದು ನೀವು. ಚರಿತ್ ಅಜ್ಜಿ ತಾತನ ಜೊತೆ ಆಟಾಡ್ತಿರೋದು ತುಂಬಾ ಖುಷಿಯಾಗುತ್ತೆ ನೋಡೋಕ್ಕೆ. ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ ಅವನಿಗೆ ಅಜ್ಜಿ ತಾತನ ಜೊತೆ. ನಿಮಗೆ ಶಿವಮೊಗ್ಗ ವೆದರ್ ಬಗ್ಗೆ ಗೊತ್ತಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಥಂಡಿ ಇರುತ್ತೆ, ತಣ್ಣಗಿರುತ್ತೆ. ಮನೆ ಒಳಗೆಲ್ಲ ಸೆಕೆ ಆದರೆ ಟೆರೆಸ್ ಮೇಲೆ ಬಂದರೆ ತುಂಬ ಚೆನ್ನಾಗಿ ಗಾಳಿ ಕೂಡ ಬೀಸ್ತಾ ಇರುತ್ತೆ. ಸೊ ಚರಿತಿಗೆ ಡೈಲಿ ಸಂಜೆ ಟೆರೆಸ್ ಮೇಲೆ ಕರ್ಕೊಂಡೋಗಿ ವಾಕಿಂಗ್ ಮಾಡಿಸ್ತಾರೆ ಅಜ್ಜಿ ತಾತ. ಸೊ ಆ ಮೂಮೆಂಟ್ಸ್ನೂ ಕೂಡ ನೀವು ನೋಡ್ಬೋದು. ಒಂದು ಸ್ವಲ್ಪ ಹೊತ್ತು ಅಜ್ಜಿ, ಒಂದು ಸ್ವಲ್ಪ ಹೊತ್ತು ತಾತ ಈ ರೀತಿ ವಾಕಿಂಗ್ ಮಾಡಿಸ್ತಿದ್ರೆ ಅವನಿಗೆ ತುಂಬ ಖುಷಿ. ಹಾಡು ಹೇಳ್ಕೊಂಡು ರೌಂಡ್ ಹೊಡಿತಾ ಇರ್ತಾನೆ. ಹೊರಗಡೆ ವಾಕಿಂಗ್ ಮಾಡೋದು ಅಂದರೆ ಚರಿತಿಗೆ ತುಂಬಾ ಇಷ್ಟ. ಸೊ ತಾತ ಅವನಿಗೆ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡು ಬರ್ತಾರೆ ಅಂತ ತಾತನ ನೋಡಿದ ತಕ್ಷಣ ಹಠ ಮಾಡ್ತಾನೆ ಹೊರಗಡೆ ಕರ್ಕೊಂಡೋಗಿ ಅಂತ. ದಿನ ಬೆಳಗ್ಗೆ ಹಾಲು ತರಕ್ಕೆ ಹೋದಾಗ ಎದ್ದು ರೆಡಿಯಾಗಿಬಿಡ್ತಾನೆ ಅವನು, ನಾನು ಬರ್ತೀನಿ ಅಂತ. ಸೊ ಹಾಲು ತಗೊಂಡು ಬಂದು ಖುಷಿ ನೋಡಿ ಅವನ ಮುಖದ ಮೇಲೆ. Clap, 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 clap. Clap, 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 clap. Chiritu, clap, clap, clap. ಎಷ್ಟೇ ಕಾಸ್ಟ್ಲಿ ಆಟ ಸಾಮಾನುಗಳು ತಂದುಕೊಟ್ರು ಅವನಿಗೆ ಸ್ಟೀಲ್ ಪಾತ್ರೆಗಳಿಂದ ಬರೋ ಸೌಂಡು ತುಂಬಾ ಇಷ್ಟ. ಸೊ ಬೌಲ್ಸು, ಪ್ಲೇಟ್ಸು ಕೊಟ್ಬಿಟ್ರೆ ಇಡೀ ದಿನ ಅದ್ರ ಜೊತೆನೇ ಆಟ ಆಡ್ತಾ ಇರ್ತಾನೆ. ಈಗ ನೋಡ್ತಿರ್ಬೋದು ಆಟ ಎಲ್ಲ ಮುಗಿಸಿ ಮತ್ತೆ ವಾಕಿಂಗ್ ಹೋಗಿದ್ದಾನೆ ತಾತನ ಜೊತೆ. ರೋಡ್ ತುಂಬ ವಾಕಿಂಗ್ ಮಾಡ್ತಾ ಇರ್ತಾನೆ. ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಮಾತಾಡಿಸ್ಕೊಂಡು ಎಲ್ಲರಿಗೂ ಮುಖ ತೋರಿಸ್ಕೊಂಡು ಬರ್ತಾನೆ.
ನೋಡಿದ್ರಲ್ಲ ಚರಿತ್ ಅಜ್ಜಿ ತಾತನ ಜೊತೆ ಎಷ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ ಅಂತ. ಸೊ ಇದಾದಮೇಲೆ ಒಂದು ಶಾಸ್ತ್ರ ಬಾಕಿ ಇದೆ ಅಂತ ಹೇಳಿದ್ರು ಅತ್ತೆ. ಈ ಶಾಸ್ತ್ರದ ಬಗ್ಗೆ ನನಗೂ ಗೊತ್ತಾಗಿದ್ದು ಅತ್ತೆ ಹೇಳಿದ್ಮೇಲೆ, ಮುಂಚೆ ಗೊತ್ತಿರಲಿಲ್ಲ. ಇದು ಮಕ್ಕಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಶಾಸ್ತ್ರ ಮಾಡ್ತಾರೆ. ಇದು ನಡೆಸೋ ಶಾಸ್ತ್ರ. ಸೋದರತ್ತೆ ಚರಿತ್ನ ನಡೆಸಬೇಕು, ಅಂದರೆ ಸ್ವಾತಿ ಚರಿತ್ನ ನಡೆಸಬೇಕು. ಸೊ ಅದಕ್ಕೋಸ್ಕರ ಅವನಿಗೆ ಈ ರೀತಿ ಒಂದು ಓಡಾಡೋದಕ್ಕೆ ಅಂತ ಒಂದು ರೋಡ್ ಥರ ರೆಡಿ ಮಾಡಿದ್ದಾರೆ. ಚಾಪೆ ಮೇಲೆ ಪಂಚೆ ಎಲ್ಲ ಹಾಸಿ ಇದ್ರ ಮೇಲೆ ಬೇಯಿಸಿರೋವಂಥ ಕಾಳುಗಳು, ಅಂದರೆ ಹುರುಳಿಕಾಳು ಮತ್ತು ಹೆಸರು ಕಾಳು, ಡಬಲ್ ಬೀನ್ಸ್, ರಾಜ್ಮಾ ಅಂತಾರಲ್ಲ ಅದೆಲ್ಲನೂ, ಅವರೆಕಾಳು ಎಲ್ಲನೂ ನೆನೆಸಿ ಬೇಯಿಸಿ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅತ್ತೆ ನಡೆಸುವಾಗ ನಮ್ಮ ಮಾವನವರ ಅಕ್ಕ ಈ ರೀತಿ ಅದು ಕಾಳುಗಳನ್ನೆಲ್ಲ ಚೆಲ್ತಾ ಹೋಗ್ತಾರೆ. ಅದ್ರ ಮೇಲೆ ನಡೆಸಬೇಕು. ಆ ಕಾಳುಗಳನ್ನು ಸಣ್ಣ ಮಕ್ಕಳು ತಗೊಂಡು ತಿನ್ನಬೇಕು. ಇದು ಒಂದು ಶಾಸ್ತ್ರ ಅಂತೆ. ಈ ರೀತಿ ಮಾಡೋದ್ರಿಂದ ಮಕ್ಕಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೀಳೋದು ಕಡಿಮೆ ಆಗುತ್ತೆ, ಬೀಳೋದಿಲ್ಲ ಅಂತ ರೂಢಿ, ಇದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಈ ಶಾಸ್ತ್ರ ಮಾಡ್ತಿದ್ದಾರೆ. ಇದೇ ರೀತಿ ನಡೆಸ್ತಾ ಇರಬೇಕು. ಮೋಸ್ಟ್ಲಿ 3 times ಅನಿಸುತ್ತೆ. ಸೊ ನಮ್ಮ ನೇಬರ್ ಮಕ್ಕಳು, ಹಾಗೆಯೇ ನಮ್ಮ ರೇಖು ಅಣ್ಣ ಅಂತ ಇದ್ದಾರಲ್ಲ, ಅವ್ರ ಮಗ ಮನ್ವಿತ್ ಕೂಡ ಬಂದಿದ್ದಾನೆ. ಸೊ ಮಕ್ಕಳೆಲ್ಲ ಸೇರಿ ಈ ಶಾಸ್ತ್ರನ ಕಂಪ್ಲೀಟ್ ಮಾಡ್ತಿದ್ದಾರೆ. ಈ ರೀತಿ ಕಾಳುಗಳು, ಪಾಪು ತುಳಿದಿರೋಂಥ ಕಾಳುಗಳನ್ನು ಮಕ್ಕಳು ತಿನ್ನಬೇಕು. ಮಾವನೂ ತಿಂತಾ ಇರೋದು ನೀವು ನೋಡ್ತಿರ್ಬೋದು. ಕಾಳುಗಳಂದರೆ ತುಂಬ ಇಷ್ಟ ಮಾವನಿಗೆ. ಸೊ ಈ ರೀತಿ ನಡೀತಾ ಇದೆ ಈ ಶಾಸ್ತ್ರ. ನಿಮ್ಮ ಕಡೆನೂ ಈ ರೀತಿ ಶಾಸ್ತ್ರ ಮಾಡ್ತಾರ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ನಿಮಗೇನಾದರೂ ಈ ಥರ ಶಾಸ್ತ್ರದ ಬಗ್ಗೆ ಗೊತ್ತಿದೆಯಾ? ನಿಮ್ಮ ಕಡೆ ಇದನ್ನು ಬೇರೆ ರೀತಿ ಯಾವುದಾದ್ರೂ ಥರ ಮಾಡಿದ್ರೆ ಅದು ಯಾವ ಥರ ಮಾಡ್ತಾರೆ ಅಂತ ಕೂಡ ತಿಳಿಸಿ. ಒಬ್ಬರ ಮನೆಯಲ್ಲಿ ನಡೆಯುವಂಥ ಶಾಸ್ತ್ರ ಇನ್ನೊಬ್ರಿಗೆ ಗೊತ್ತಿರಲ್ಲ. ಸೊ ಒಬ್ಬರಿಂದ ಒಬ್ರಿಗೆ ಎಲ್ಲ ಥರದ ರೂಢಿ ಸಂಪ್ರದಾಯ ಏನೇನು ನಡೆಯುತ್ತೆ ಎಲ್ಲ ಗೊತ್ತಾಗಲಿ ಅಂತ ಅಷ್ಟೇ. ನಡೆಸೋದು ಯಾಕೆ ನಿಲ್ಲಿಸ್ಬಿಟ್ರಿ, ಇನ್ನೂ ನಡಿಬೇಕಿತ್ತು ಅಂತ ಅಳ್ತಾ ಇದ್ದಾನೆ. ಬಟ್ ಶಾಸ್ತ್ರ ಎಲ್ಲ ಮುಗ್ದೋಯ್ತು, ಇನ್ನೇನು ಕ್ಲೀನಿಂಗ್ ಮಾಡೋ ಟೈಮು. ಸೊ ಅವನಿಗೆ ಮಾವ ಎತ್ಕೊಂಡಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ ಸೇರಿ. ಸೊ ಹೀಗೆ ನಡೀತು ಇದೆಲ್ಲನೂ ಇವೆಂಟ್ಸು. ಸೊ ನಾನು ಮತ್ತು ಚರಿತು ಇಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ. ಶಿವಮೊಗ್ಗ ವೆದರ್ ಆಗಿರ್ಬೋದು, ಮಳೆ ಬರ್ತಾ ಇರುತ್ತೆ, ಕೂಲಾಗಿರುತ್ತೆ. ಸೊ ಇಲ್ಲಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ. ಇದಾದಮೇಲೆ ಮಿಕ್ಕಿರೋ ಕಾಳುಗಳನ್ನೆಲ್ಲ ಕುತ್ಕೊಂಡು ನಾವು ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡ್ತೀವಿ. ಸ್ವಾತಿ ಶಾಸ್ತ್ರಕ್ಕೋಸ್ಕರ ಅಂತ ಆಫೀಸಿಂದ ಬಂದಿದ್ಲು ಮನೆಗೆ. ಸೊ ಈಗ ವಾಪಸ್ ಆಫೀಸ್ಗೆ ಹೋಗ್ತಾಳೆ. ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು, ಇಷ್ಟ ಆಯಿತಾ, ಏನಾದರೂ ತಿಳ್ಕೊಂಡ್ರೆ ಹೊಸ ಸಂಪ್ರದಾಯ ಏನಾದರೂ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ, ಲೈಕ್ ಮಾಡಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಬೇಕು. ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಒಂದಷ್ಟು ದಿನ ನಾವು ಇಲ್ಲೆಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.